ನನ್ನ ಈ ರೂಪ ಸೌಂದರ್ಯವನ್ನು ಧರೆಯ ಕಾಮುಕರು ಕಂಡರು ತಪವನ್ನು ಧಕ್ಕೆ ತರುತ್ತಾರೆ. ಅದಕ್ಕಾಗಿ ಈ ರೂಪವನ್ನು ಬಳಸಿ ವೈಶ್ಯಾಕೃತಿಯನ್ನು ತಾಳಿ ತಪಕ್ಕೆ ಕುಳಿತುಕೊಳ್ಳುತ್ತೇನೆ. ಇನಿತು ಮಾಲಿನಿಯು ಮೈರುವದಳೆದು ವನಜ ಪೀಠನ ತಪದಲ್ಲಿ ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ವಾಣಿ ಓಂ ನಮೋ ಕನಕ ಗರ್ಭ ಓಂ ನಮೋ ಬ್ರಹ್ಮದೇವ ಓಂ ನಮೋ ಬ್ರಹ್ಮದೇವ ಓಂ ನಮೋ ಬ್ರಹ್ಮದೇವ ಓಂ ನಮೋ ಬ್ರಹ್ಮದೇವ. ಸಂದರ್ಭದಲ್ಲಿ ಒಂದೆಡೆಯಲ್ಲಿ ಗಾಳಿ ಇನ್ನೊಂದೆಡೆಯಲ್ಲಿ ನಿಂತಲ್ಲಿ ನಿಲ್ಲಕ್ಕಾಗುವುದಿಲ್ಲ. ಮೈಯೆಲ್ಲೋ ಹೊಡಿತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಎಂಬುದನ್ನು ನನ್ನ ದಿವ್ಯದರ್ಶನದಿಂದ ನೋಡ್ತೇನೆ. ದಿವ್ಯ ಸುದೇಹಾಗಿರುತ್ತ ಫಲಿ ನನ್ನನ್ನೇ ತಾನು ಬೆರೆತು ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಸುಮ್ಮನೆ ಬಿಟ್ಟೇನು? ಮುನಿ ಕುಲಕ್ಕೆ ಒಬ್ಬ ತಪಸ್ಸನ್ನು ಆಚರಿಸುತ್ತಿದ್ದಾಳಂತೆ. ಮುನಿಕುಲಕ್ಕೆ ಅಪಮಾನ. ಇವಳನ್ನು ಸುಮ್ಮನೆ ಬಿಟ್ಟೇನು? ಈಗ ನೋಡು ನಿನ್ನ ಉದರದಲ್ಲಿ
ಅಪಮಾನ ಹೋಯ್ತು ಅಂತ ಅದೇ ಸುಮ್ಮನೆ ಬಿಟ್ಟೇನು. ಈಗ ನಿನ್ನ ಉತ್ತರದಲ್ಲಿ ಹುಟ್ಟುವಂತ ಮಗು ಕೋಣನೆ ಆಗಿರಲಿ. ಅನಿತರಲಿ ಮೈಗೋರಿಯೇ ಅನಿತರಲಿ ಸರದಿ ಜೋಜೋ ಮೈಗೋರಿಯೇ ಏನಿದು ಅನಕರ ತಪವೋ ಏನಿದು ಅನಕರ ತಪವೋ ಮಾನಿನಿ ಮಣಿಯೇ ಬಡಲಿ ದೇವಿತವೋ ಮಾನಿನಿ ಮಣಿಯೇ ಬಡಲಿ ದೇವಿತವೋ ಸಾರೋ ರಾಗದಿ ಬೇಳು ಮನವಿರವನ್ನೋ ಸಾರೋ ರಾಗದಿ ಬೇಳು ಮನವಿರವನ್ನೋ ನಾನಿಗೆ ಬಿಡುತ್ತ ಏಳು ನೀನಿನ್ನೋ ಮಗು ಮಾಲಿನಿ, ತಂದೆ. ನನ್ನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೀಯ. ನಿನ್ನ ತಪಸ್ಸಿಗೆ ಒಲಿದಿದ್ದೇನೆ. ನಿನಗೇನು ಬರಬೇಕು ಕೇಳಿಕೋ. ಓ ದೇವಾರಿ ದೇವಾ, ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ ಅರುಷದಿಂದಲೇ ಮನದಿರುವ ಅರುಷದಿಂದಲೇ ಮನದಿರುವ ಧುರಧೀರನಾಗಿಯ ತರಳನ ಬಯದುತ್ತ ಧುರಧೀರನಾಗಿಯ ತರಳನ ಬಯದುತ್ತ ತಿರದಿದೆನು ಘೋರ ದೇವ ಓ ದೇವಾದಿ ದೇವಾ, ಹಾ, ನನಗೆ ಒಲಿದೆಯಾ ದೇವ? ಹೌದು ಮಗಳೇ. ನನ್ನ ತಾಯಿಯ ಅಣತಿಯ ವೇಳೆಗಿಂತ ತಪವನ್ನ ಮಾಡಿದೆ. ಹಾ, ಬ್ರಹ್ಮದೇವನ ಕುರಿತು ಹಾ. ವರವನ್ನು ಪಡೆಯಬೇಕೆಂಬ ಆಸೆಯಿಂದ ಹಾ. ನನ್ನ ಮಗಳೇ, ಚಿಂತಿಸುವಂತ ಅಗತ್ಯವಿಲ್ಲ. ನಿನಗೇನು ಬರಬೇಕು ಕೇಳಿಕೋ. ಓ ದೇವಾ, ಹಾ. ನನಗೆ ಒಳ್ಳೆಯ ಗುಣವಂತ ಮಗ ಬೇಕು ದೇವ. ಒಲಿಯುತ್ತೀಯಾ ದೇವಾ? ಓ ಮಗಳೇ, ಕೊಟ್ಟನು ಮಗಳೇ ಸಂಶಯವಿಲ್ಲ ನಿನ್ನಲಿ ಕೊಟ್ಟೇನು ಮಗಳೇ ಸಂಶಯವಿಲ್ಲ ನಿನ್ನಲಿ ಹುಟ್ಟುವ ನೋದಿಗಳ ವೀರನೀಯ ಕಟ್ಟೇತು ಮುನಿ ಶಾಪ ಅದರಿಂದ ಮುಂದಕ್ಕೆ ಕಟ್ಟೀತು ಮುನಿ ಶಾಪ ಅದರಿಂದ ಮುಂದಕ್ಕೆ ನೆಟ್ಟಮನೆ ಜಾದುರ ಜನಿತು ಜನನು ಹೊಟ್ಟೆ ಮಗಳೇ ಮಗಳೇ ಮಾಲಿನಿ, ನಿನ್ನಿಷ್ಟದಂತೆ ಒಳ್ಳೆಯ ಮಗ ಸಿಗುವ ಹಾಗೆ ವರವನ್ನ ಕೊಡ್ತೇನೆ. ಆದರೆ ಈ ಹಿಂದೆ ನೀನು ಕುಳಿತಿರುವಂತ ಸ್ಥಳ ಸುಭಾಷ ಮುನಿಯ ಆಶ್ರಮದ ವಾತಾವರಣ. ಆದ್ದರಿಂದ ನೀನು ಇಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವುದರಿಂದ ಅವನ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದ್ದೀಗ. ಆದ್ದರಿಂದ ಆತ ಬಂದು ನಿನಗೆ ಶಾಪವನ್ನು ಕೊಟ್ಟಿದ್ದಾನೆ. ಮಹಿಷಿಯ ಆಕೃತಿಯಲ್ಲಿ ಕುಳಿತಿರುವಂತ ನಿನಗೆ ಮಹಿಷ ಅರ್ಥಾತ್ ಕೋಣನಾಗಿ ಮಗ ಹುಟ್ಟಲಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟಿದ್ದಾನೆ. ನುಡಿಯ ಕೇಳುತ್ತಲೇ ಜನನಿಯಂಬುದಕ್ಕೆ ಬಂದೆ ಅಯ್ಯೋ ವಿಧಿಯೇ ಜನನಿಯಂಬುದಕ್ಕೆ ಬಂದೆ ಅಯ್ಯೋ ವಿಧಿಯೇ ವಿನಯದಿಂದ ಭಜಿಸಿದೆನೋ ವಿನಯದಿಂದ ಭಜಿಸಿದೆನೋ ಮುನಿಯ ಅಯ್ಯೋ ವಿಧಿಯೇ ಮುನಿಯ ಒದಗಿತಲ್ಲೋ ಅಯ್ಯೋ ವಿಧಿಯೇ
ಅದು ಏಕೆ ತಪ್ಪದು? ಆದ್ದರಿಂದ ಅದಕ್ಕಾಗಿ ದೇವ ಚಿಂತಿಸುವಂತಾಗಲಿಲ್ಲ. ನಿನ್ನ ಮಗ ಕೋಣನಾದರೂ ಜಾಣನಾಗ್ತಾನೆ, ಮೂರು ಲೋಕವನ್ನ ಆಳುವ ದೊರೆಯಾಗ್ತಾನೆ. ಚಿಂತಿಸಬೇಡ, ನಿನ್ನ ಇಷ್ಟದಂತೆ ನನ್ನ ಮಗ ಜಾಣನಾಗ್ತಾನೆ. ತಥಾಸ್ತು, ಒಳ್ಳೆಯದಾಗಲಿ. ಈ ಸಂತೋಷದ ವಿಚಾರವನ್ನ ನನ್ನ ತಾಯಿಯಲ್ಲಿ ಹೇಳಬೇಕು. ಅರಮನೆಯತ್ತ ಸಾಕ್ತೇನಂತೆ. ಲೋಕದಲ್ಲಿಯೂ ಶ್ರೇಷ್ಠವಾದಂತಹ ಲೋಕ ಇದುವೇ ಪಾತಾಳ ಲೋಕ. ಈ ಪಾತಾಳ ಲೋಕವನ್ನಾಡುವ ನನ್ನನ್ನ ವೀರ ವಿದ್ಯುನ್ಮಾಲಿ ಎನ್ನುವುದಾಗಿ ಕರೆಯುತ್ತಾರೆ. ಇನ್ನು ನನ್ನ ಕಾರ್ಯದ ವಿಚಾರಕ್ಕೆ ಬಂದಾಗ ನಾನು ಆಡಿದ್ದೆ ಮಾತು, ಇಟ್ಟಿದ್ದೆ ಹೆಜ್ಜೆ ಎಂಬಂತೆ ಕಾರ್ಯವನ್ನ ಮಾಡಿದ್ದೇನೆ. ಇದನ್ನ ಪ್ರತಿಭಟಿಸುವಂತ ಪಟ್ಟುಪಟ್ಟರು ಯಾರಿಲ್ಲ. ಇಷ್ಟಲ್ಲ ಇದ್ದರೂ ಕೂಡ ನನಗಿನ್ನು ಮದುವೆ ಎನ್ನುವಂತ ಶುಭ ಸಂಸ್ಕಾರ ಆಗದೆ ಹೋಯಿತು. ಸ್ವಾಮಿ, ನೀವು ಕೇಳಬಹುದು, ಇವನಿಗೆ ಉಡುಗೆ ಕೊಡುವವರಿಲ್ವಾ ಅಂತ. ಅಲ್ಲ, ಈ ವಿದ್ಯುನ್ಮಾಲಿ ಮದುವೆ ಆಗ್ತಾನಂತಾದ್ರೆ ಹೆಣ್ಣು ಮಕ್ಕಳು ಸರದಿ ಸಾಲಿನಲ್ಲಿ ನಿಂತಾರು. ಆದ್ರೆ ನನಗೆ ಒಪ್ಪುವಂತ ವಧು ಇನ್ನು ಸಿಗಲಿಲ್ಲ ಎಂಬ ಕಾರಣಕ್ಕೆ ಆಗದೆ ಉಳಿದೆ. ಇನ್ನು ಎಂದಿನಂತೆ ಸಭೆಯನ್ನ ಸೇರಿದ್ದೇನೆ, ಬಳಗವನ್ನ ಕೊಟ್ಟಿದ್ದೇನೆ. ವಿಶೇಷ ಇದ್ರೆ ಬರಲಿ ನೋಡ್ತೇನೆ. ಎಂತದು ಪುಣ್ಯಾತ್ಮರೇ, ಇಲ್ಲಿಂದ ಬಂದದ್ದು ನಾನು ಎಲ್ಲಿಗೆ ಬಂದೆ? ದೇವ್ರೆ, ಮಧ್ಯದಿಂದ ಬಂದೆ ನಾನು. ಮಧ್ಯದಿಂದ ಮದ್ದೆ ತಗೊಂಡೆ ಅಲ್ಲದೆ ಗಟ್ಟದ ಕೆಳಗಿಂದ ಬಂದೆ. ಆಗ ಮದ್ದೆ ತಗೊಂಡ್ ಬಂದೆ ಅಂತ ಹೇಳಿ. ಈಗ ಸ್ವಾಮಿ ಏನು ಹೇಳುವುದು, ವಿಳಾಸ ಹುಡುಕಿ 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 ಸಾಕಾಯ್ತು. ಹೌದಾ? ಹೌದಪ್ಪ. ಹಂಗ ವಂಗ ಗಂಗ ಕಳಿಗ ಕಾಂಬೋಜ ಎಲ್ಲ ತಿರುಗಾಡ್ದೆ. ಸ್ವಾಮಿ ಯಲ್ಲಾಪುರಕ್ಕೆ ಬಂದೆ ನೋಡಿ. ಯಲ್ಲಾಪುರಕ್ಕೆ ಬಂದು ಸಾಕಾಗಿ ಒಬ್ಬರು ಪುಣ್ಯಾತ್ಮ ವಿಳಾಸ ಕೇಳ್ಕೊಂಡು ಬಂದೆ. ಪುಣ್ಯಾತ್ಮರು ಒಂದು ಸತ್ಕಾರ ಮಾಡಿದ್ರು ಸ್ವಾಮಿ. ಒಳ್ಳೆ ಜನ, ನಮ್ಮ ಜೀವನದಲ್ಲಿ ಮರಿಲಿಕ್ಕಿಲ್ಲ, ಖಂಡಿತವಾಗಿ ಮರಿಲಿಕ್ಕಿಲ್ಲ. ಮತ್ತೆ ಹೇಳಿದ್ರು ಅವರು, ಎಲ್ಲವನ್ನು ಬಿಡಿಸಿ ಹೇಳಿದ್ರು, ಒಂದು ಕೆಲಸ ಮಾಡು ಪುಣ್ಯಾತ್ಮ, ನೀನು ಇಲ್ಲಿ ಬಂದಿದ್ದಲ್ಲ, ಕೆಳಗೆ ಮತ್ತೆ ಹೋಗಂದ್ರು. ನೀನು ಒಳ್ಳೆ ದಾರಿ ತೋರಿಸಿದ್ರು. ಹೌದೌದು, ಅನ್ಯಾಯ ಮಾಡ್ಲಿಲ್ಲ ಅವರು, ಅನ್ಯಾಯ ಮಾಡ್ಲಿಲ್ಲ, ಒಳ್ಳೆ ದಾರಿ ತೋರಿಸಿದ್ದಾರೆ. ಬಂದಿದ್ದು ಜಾಗ ಇದೆಯಾ? ಅದು ಆಗುದಿಲ್ಲ ಸ್ವಾಮಿ. ಆದಷ್ಟು ಪ್ರಯತ್ನ ಮಾಡಿ ಇವತ್ತು ಹೋಗ್ಬೇಕಂತ ಉಂಟು. ಎಲ್ಲಿ ಮಾಡುದು, ಹೇಗಿದ್ದಾರೆ, ಎಲ್ಲಿ ಎಲ್ಲಿ ನೋಡಿ, ಸ್ವಲ್ಪ ಮುಂದೋಗಿ ಎಲ್ಲಿದ್ದಾರೆ ಸ್ವಾಮಿ? ಹುಡುಕಿ ಸಾಕಾಯ್ತು. ಜನ ಯಾರಂತ ಗೊತ್ತಾಗಿಲ್ಲ. ನೀನ್ ಯಾರು? ನಾನು ಅದುವೆ ದೊಡ್ಡ ಜನ ಯಾರು? ನಾನು ಪಾತಾಳಿಗೆ ಬಂದವನು. ಇಲ್ಲಿಂದ ಪಾತಾಳಿಗೆ ಬಂದಿದ್ದು ನಾನು. ಮಧುವನ ಅಂದ್ರೆ ಯಾವುದು? ಮಧುವನ ಅಂದ್ರೆ ಎಂತ? ಮಧುವನ ಸರಿಯಾಗಿ ಹೇಳು. ಕುದಿರ್ಬೇಳೆ ಅಂದ್ರೆ ಯಾರು? ವೀರ ವಿದ್ಯುನ್ಮಾಲಿ. ವೀರ ವಿದ್ಯುನ್ಮಾಲಿ ಯಾರವರು? ನಾನೇ ಸರಿ. ಒಡೆಯ ಉಳ್ಳಾಳ್ಬೇಡಿ, ಏನು ನಾನು ಕೇಳಿದ್ದೇನೆ. ವೀರ ವಿದ್ಯುನ್ಮಾಲಿ ಇದ್ದಾರೆ ಅಂತೇಳಿ ನೀವೇ ಹೀಗೆ ಇದ್ದೀರಾ? ಈಗ ನೋಡಿದ್ದಲ್ಲ, ಹೌದು. ತಿಳಿದಲ್ಲ, ಹೌದು. ಹೇಗಿದ್ದಾರೆ ಅನ್ನೋದಾಗಿ ಹೌದು. ಅಷ್ಟು ಸಾಕ್ಬಿಡು. ನಾನು ಬಂದಿದ್ದ ಗೊತ್ತಾಗಿಲ್ಲ ನಿಮ್ಗೆ? ಯಾಕೆ? ನೋಡಿಕಾಪುರದಿಂದ ಬಂದಿದ್ದೇನೆ. ಶೋಣಿತದಿಂದ ಬಂದೆ
ಕೊಡಲ್ವಾ ಮಾತು ಮಾತು ವಾಣಿ ಅಂದರು ತಂದೆ ತಕ್ಷಣ ಕೊರಡಿ 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 ತಕ್ಷಣ ಕೊರಡಿ ದಾದವರಾಯ ತಕ್ಷಣ ಕೊರಡಿ ನೀರಿಂದೋ ಹಾ ಲಾಲಿಸಿ, ಏನ ನೀವೀಗ ತಕ್ಷಣ ಗಂಟು ಮುಟ್ಟಿ ಕಟ್ಟಿಲ್ಲ. ಯಾಕೆ ನಿಮಗೆಂದು ಮದುವೆ ಅಂತಲ್ಲ, ಯಾರಿಗೆ ನಿಮಗೆ ಯಾರು ಹೇಳಿದ್ದು ದ್ವಿತೀಯ ಮನುಮಗಳಿಗೆ, ಯಾರೋ ದ್ವಿತೀಯ ಮನುಮಗಳಿಗೆ. ದಿಕ್ಕಿದೇವಿಯ ಮಗಳು ಹೌದು. ಹಾ ಅವಳಿಗೆ ಪ್ರಾಯ ಉಂಟು. ಹಾ ನಾನು ನೋಡ್ಬಿಟ್ಟೆ. ಏನ್ ಮಾಡಿದೆ ಅಲ್ಲಿ ನಾನೇನು ಮಾಡಿಲ್ಲಪ್ಪ. ಮತ್ತೆ ಯಾಕೆ ಬರ್ಬೇಕು ಲೇಖನ ಅನ್ಕೊಂಡಿದ್ದೀನಿ ಹಾ ನಿಮಗೆ ಏನಂತೆ ಆದಷ್ಟು ಬೇಗ ಹಾ ಮದುವೆ ಅಂತೆ, ನೀವು ಬರ್ಬೇಕಂತೆ. ಯಾರಿಗೆಲ್ಲ ಮದುವೆ ನಿಮಗೆ ಮತ್ತು ಮಾಲಿನಿ ಅಮ್ಮನವರಿಗೆ. ಓದುತ್ತಾ ಕಲಗಿತು ಮನಯನ್ನ ಕಲಗಿತು ಮನಯನ್ನ ಕಲಗಿತು ಮನಯನ್ನ ಕಲಗಿತು ಮನಯನ್ನ ಕಲಗಿತು 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 ಮನಯನ್ನ ಕಲಗಿತು ಮನಯನ್ನ ಕಲಗಿತು 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 ಮನಯನ್ನ ಕಲಗಿತು ಮನಯನ್ನ ಕಲಹಸಗಮನೆಯ ಕಲ ಹಂಸಗಮನೆ ಹಂಸಗಮನೆ ಹಂಸಗಮನೆಯ ಅದಲ್ವಾ ವರಿಸಬೇಕೆಂಬಾದೆ ವರಿಸಬೇಕೆಂಬಾದೆ ಮಾತಾಗುತ್ತಿದೆ ದೋತ ಮಾತಾ ದೋತ
ಗಮನಿ ಹಂಸ ಗಮನಿ ಹಂಸ ಅದಲ್ವಾ ಅದು ಬೇರೆ ಕಲಹೋದ ಗಮನೆಯ ವರಿತಾವೆಂಬ ಬಲವಾಗುತ್ತಿದೆ ದೂತ ಮಾತಾ ದೂತ ಮಾತಾ ಬಳಿವೆ ಎಂಬದ ಬಲವಾಗುತ್ತಿದೆ ದೂತ ಪರಿತಾಪೆಂಬ ಬಲವಾಗುತ್ತಿದೆ ದೂತ ಈ ನಾಡುವ ಮಾತನ್ನ ಕೇಳುವಾಗ ಮೈಯೆಲ್ಲ ರೋಮಾಂಚನಗೊಳ್ತಾ ಇದೆ, ಹೌದೇ? ಮನಸ್ಸು ನಿಂತಲ್ಲಿ ನಿಲ್ತಾ ಇಲ್ಲ. ಆಕೆಯನ್ನೇ ಮದುವೆ ಆಗಬೇಕು, ಇಷ್ಟು ವರ್ಷಗಳಿಂದ ಮದುವೆ ಆಗದಿರುವುದಕ್ಕೂ ಸಾರ್ಥಕತೆ ಹೌದಲ್ವಾ? ಭಾವನೆ ಬರ್ತಾ ಇದೆ. ಹಾಗಾಗಿ ನೀನು ತಡ ಮಾಡುವುದಲ್ಲ, ನೇರವಾಗಿ ದಿದ್ದೇವಿಯಲ್ಲಿ ಹೋಗಿ ಹೇಳು. ಎಂತ ವೈದ್ಯಮಾನ್ಯು ಎಲ್ಲರೂ ಒಟ್ಟಾಗಿ ಒಂದು ನಿಮ್ಮ ಮಗಳನ್ನ ಮದುವೆ ಆಗುತ್ತಾನಂತೆ ಎನ್ನುವುದಾಗಿ ಹೇಳು. ಹೋಗು, ಆದಷ್ಟು ಬೇಗ ಬರಬೇಕು. ಆದಷ್ಟು ಬೇಗ ಬರ್ತೇವೆ. ಮಂಟಪದಲ್ಲಿ ಕಾಯ್ತಾ ಇರ್ತೇನೆ ನಾನು. ಹಾಗೆ ನಮಗೆ ಏನು ರಜೆ ಕೊಡಿ. ನಿಮಗೆ ಅಲ್ಲಿ ಮುಷ್ಟಿ ಕೊಡ್ತಾ ಇದೆ, ತಗೋ. ಮುಷ್ಟಿ ಹೇಳ್ತವರು ನಾವಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ತಗೊಂಡವರು ಅಷ್ಟೇ ನಾವಲ್ಲ. ಹಾಗೆ ಆಯ್ತಾ, ಆದಷ್ಟು ಬೇಗ ಬರಬೇಕು. ಹಾಗೆ ಆಗಲಿ. ವಿಷಯವನ್ನ ನಮ್ಮ ಮಂತ್ರಿಯಲ್ಲಿ ಹೇಳಬೇಕು. ಯಾರಲ್ಲಿ ಮಂತ್ರಿ ಬರದು? ಶೋಣಿತಪುರದ ದಿಕ್ದೇವಿಯಿಂದ ಬಂದಂತ ವಾರ್ತೆ, ನಿನ್ನ ಅವಳ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡುವುದಾಗಿ ನಿಶ್ಚಯಿಸಿದ್ದಾಳಂತೆ. ಹಾಗಾಗಿ ಅವಳನ್ನ ಮದುವೆ ಆಗುವುದಾಗಿ ನಾನು ತೀರ್ಮಾನಿಸಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ, ದೀಪಣವನ್ನ ಕೂಡಿಕೊಂಡು ಆದಷ್ಟು ಬೇಗ ಶುಭ
ಮದುವೆಯಾದೆ. ನಮ್ಮಿಬ್ಬರ ಸುಖ ದಾಂಪತ್ಯ ಪ್ರತೀಕವಾಗಿ ಗಂಡು ಮಗುವಿಗೆ ಜನ್ಮವನ್ನ ಇಟ್ಟಾಳು. ಮಗುವನ್ನ ನೋಡಬೇಕೆನ್ನುವಂತ ನಿರೀಕ್ಷೆಯಲ್ಲಿ ಅಲ್ಲಿಗೆ ಹೋದೆ. ಆದರೆ ಮೇಲೆ ಕೋಣನಾಕೃತಿ, ಕೆಳಗೆ ಹಸುರಾಕೃತಿ. ಕೋಣನಾದರೂ ಜಾಣೆ ಎನ್ನುವುದನ್ನ ಬಲ್ಲೆ. ಹಾಗಾಗಿ ನೇರವಾಗಿ ನಿತ್ಯದೇವಿಯ ಬಳಿ ಹೋದೆ. ಅವರ ಆಸೆಯಂತೆ ದೇವಲೋಕನ ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ ಎನ್ನುವುದ ಮಾತನ್ನ ಕೊಟ್ಟೆ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ದೇವಲೋಕ ಮನಸರೇ ಶತಯಾಗವನ್ನ ಮಾಡಿ 3 ಮೂರ್ತಿಗಳನ್ನ ಮೆಚ್ಚಿಸಿ ದೇವಲೋಕದ ಅಧಿಕಾರವನ್ನ ಪಡೆದವರು ನಾವು. ಆದರೆ ಈ ಹಿಂದೆ ನಮ್ಮ ದಾಯಾದಿಗಳಂತಾದವರು ಅದೆಷ್ಟೋ ಮಂದಿ ದೇವಲೋಕದ ಆಸೆಯಿಂದ ಇಲ್ಲಿವರೆಗಾಗಿ ಬಂದಿದ್ದಾರೆ. ಬಂದವರನ್ನೆಲ್ಲ ಕೊಂದು ಕಳೆದವರಿದ್ದೇವೆ. ಮುಂದೆ ಎಲ್ಲಾದ್ರೂ ದಾನವರು ಬಂದುವಂತಾದ್ರೆ ನಿಮ್ಮ ಅಭಿಪ್ರಾಯವೇನು? ಲಾಲಿದಯ್ಯ
ದಾನವರ ಸಂಗರಕ್ಕೆ ಭಯವು ಜೀಯ ದುರ್ಲಭಲಾಗಕ್ಕೆ ಬರಲು ಸಂಗ್ರಾಮನಿ ಪರಿಣಿತುವೆರು ನಿಶ್ಚಯ ಪುರಪಾಲ ಹಾ 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 ಸುರಧೇನು ಕಲ್ಪತರು ಸುರಧೇನು ಕಲ್ಪತರು ಉಂಟಾಗಿಯ ವರವಸ್ತುಗಳ ಧೂಳರು ಉಂಟಾಗಿಯ ವರವಸ್ತುಗಳ ಧೂಳರು ಮರಣರ ನಿಂದಿಗೆ ದುರಗೈಗೆ ನಮ್ಮಲ್ಲಿ ಹರಿಣಿ ಕಾಣುವರು ಬಾಯಿಗೆ ಅಪ್ಪಣೆಯನ್ನ ಕೊಟ್ಟಿದ್ದೆ ಹೋದಂತಾದ್ರೆ ಹಾ. ಒಂದತ್ತ ದಾನವರನ್ನ ನಾನು ಬಂದು ಮುಗಿಸುತ್ತೇನೆ ನನಗೆ ಅಪ್ಪಣೆಯನ್ನ ಕೊಡಿ ಅಯ್ಯ ಬಲು ದೋಷ ಪಾತೇನ ನೀವೆಂದನುಡಿಗೆ ಆಶ್ರಯತವಾದಿ ದಿನದಾದಿ ದಿನದಾದಿಯೇ ಬಲು ದೋಷ ಪಾತೇನ ಬಲು ದೋಷ ಪಾತೇನ ಬಲು ದೋಷ ಪಾತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಾದನ ಕಲಿಗಳು ಕಲಿಗಳುವುದು ಸಂಗ್ರಾಮದೊಳಗೆ ಕಾದನ ಕಲಿಗಳುವುದು ಸಂಗ್ರಾಮದೊಳಗೆ ಸಂಗ್ರಾಮದೊಳಗೆ ಕಳರ ಭೀತಿಯು ನಮಗೆ ಎಳ್ಳಿಲ್ಲ ಕಳರ ಭೀತಿಯು 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 ಯಮಗೆ ಎಳ್ಳಿಲ್ಲ ಪದುಮಾನಾಭನ ದಯವು ಇವುದು ಸುಳ್ಳಲ್ಲ ಪದುಮಾನಾಭನ ದಯವು ಇವುದು ಸುಳ್ಳಲ್ಲ ಭೀತಿಯಮಗೆ ಎಳ್ಳಿಲ್ಲ ದಯೆಯುವುದು ಸುಳ್ಳಲ್ಲ ದೋಷ ಬಾತಿಯೇ ನಿಮ್ಮ ವಿರೋಚಿತ ಮಾತುಗಳನ್ನ ಕೇಳುವಾಗ ಬಹಳ ಸಂತೋಷವಾಗುತ್ತದೆ. ಆದರೆ ಈಗ ಸಾರರಿಂದ ಕೇಳಿದಂತಹ ವಾರ್ತೆ, ವಿದ್ಯುನ್ಮಾಲಿಯು ತನ್ನ ಸೇನೆಯೊಂದಿಗೆ ಇಲ್ಲಿವರೆಗಾಗಿ ಬಂದಿದ್ದಾನಂತೆ. ತಡ ಮಾಡುವುದಲ್ಲ, ನೇರವಾಗಿ ನನಗೆ
ಕಾಯುತ್ತನೋ ನಾನೇ ನಿನ್ನ ಕಾರು ನೋಡಿ ನಿಲ್ಲು. ಎಲ್ಲ ಆಧಾರವ. ನೀನು ನಮ್ಮ ಈ ದೇವಲೋಕದ ಆಸೆಯಿಂದ ಇಲ್ಲಿಯವರೆಗೆ ಬಂದಿದ್ದೀಯ. ಬಂದದ್ದು ತಪ್ಪಾಯ್ತು ಎಂದು ಇಲ್ಲಿಂದ ಹೊರಟು ಹೋದರೆ ಸರಿ. ದೇವರನ್ನೆಲ್ಲ ಕೊಂದು ಕಳಿಸಿ. ಮತ್ತೆ ಬಾಯ್. ಮೊದಲು ಎಂಬವರ ಮೊದಲು ಒಂದೆಂಬರ ಒಂದೆಂಬ ಮದಗರು ಬೇಡ ಮದಗರು ಬೇಡ ನಿನಗೆ ತ್ರಿದಿವನಿಂದ ಮಾಡಿದರೆ ಅದನ್ನು ಆಡಬೇಕಾದ್ರೆ ಸಿಕ್ಕು ಕರುಮರಿನಿಂದಲೇ. ಮುಚ್ಚು ಬಾಯಿ. ಹೆಚ್ಚು ಮಾತಾಡಬೇಡ. ನಮಗೆ ಸಿಗಲಾರ ಅನ್ನುತ್ತಾ ಈ ರಾಜ್ಯವನ್ನು ನೀವು ಪಡೆದುಕೊಂಡಿದ್ದೀರಿ. ಸುಮ್ಮನೆ ಕೊಟ್ಟರೆ ಉಳಿಯಿತು. ಇಲ್ಲವಾದರೆ ನಿಮ್ಮನ್ನು ಕೊಂದು ಕಳೆಯುತ್ತೇನೆ. ಧೇಮ್ ತೆಚ್ಚ ಧೇಮ್ ತೆಚ್ಚ ಧೇಮ್ ತೆಚ್ಚ ಧೇಮ್ ತೆಚ್ಚ ತೆಚ್ಚ ಧೇಮ್. ಅಡಿ ಮುಂದೆಡೆ ಕಾಲ್ ಅಡಿಗೆ ಹತ್ತಾದೆ. ಅಡಿ ಮುಂದೆಡೆ ಕಾಲ್ ಕಡಿಮೆ ನಾಲ್ಕು ಮಾಡೋದು ಸಮರಸರ ನಾಲ್ಕು ಮಾಡೋದು ಸಮರಸರ ಕೆಳಲು ಹಗೆತನ ಮಾಡಿದೆ ನೋಡಿ ನೋಡಿ ನಿನ್ನಕ್ಕೆ ಭಾಗ. ಎಲ್ಲ ದಾನವ. ದೇವಲೋಕದ ಆಸೆ ಪಟ್ಟು ಇಲ್ಲಿಯವರೆಗಾಗಿ ಬಂದಿದ್ದೀಯ. ಬಂದಿದ್ದು ತಪ್ಪಾಯಿತು ಅಂತ ಹೋದರೆ ಸರಿ. ಇಲ್ಲದೆ ಹೋದರೆ ನಿನ್ನನ್ನು ಕೊಂದು ಕಳೆಯುತ್ತೇನೆ. ಯಾರೇ ಕಾಯುತ್ತೇನೆ. ಧೇಮ್ ತೆಚ್ಚ ಧೇಮ್. ತೆಚ್ಚ. ಸ್ವಲ್ಪದ ಮೂಲೆಯೇನು ತೊಳೆದ ಸುರಮ. ಸ್ವಲ್ಪದ ಮೂಲೆಯೇನು ಅದಮನೆಯನ್ನು ತೆಗೆದಿರುವುದು ಅದಮನೆಯನ್ನು ತೆಗೆದಿರುವುದು ಮನೋವಾಸ. ತಲವಲ ರಾಘವ ಜಂಡ ತಪ್ಪಿದರೆ ಗೊಂಡನಿರುವ ಶಿಪ್ಪೆಯನ್ನು ಮಾಡಿದ್ದ ಸುರಪಾಲ ಸುರಪಾಲ. ರಥವನ್ನ ಹೇರಿ ಉಗ್ರರಥವನ್ನ ಹಿಡಿದುಕೊಂಡು ಬಂದಂತ ನೀನು ಸುರಪಾಲ ಎಂಬುದನ್ನು ಅರಿತುಕೊಂಡಿದ್ದೇನೆ. ಹಾಗಾಗಿ ನಿನ್ನಲ್ಲಿ ಹೇಳ್ತೇನೆ, ಸುಮ್ಮನೆ ಈ ದೇವಲೋಕದ ಪೀಠವನ್ನ ಕೊಟ್ಟರೆ ಒಳಿತು, ಇಲ್ಲವಾದರೆ ನಿಮ್ಮನ್ನ ಕೊಂದುಕೊಂಡು ಹೇರೋ ರೇ ಮಾತ ಹೇರೋ ತಾನೆ ತತ್ತಿ. ಇವರೇ ಮದಂದ ಕೇಳು ಶೌರ್ಯ ತಪ್ಪಿದ್ದ ತಲೆಗಾಡಿದ ಬಡರು ತಲೆಗಾಡಿದ ಮಗಳು ಸುರರಾಜ್ಯದಲ್ಲಿ ಮುಂದಡಿರೋ ಹೀರೋಗಳನ್ನು ಇಲ್ಲೆಂತರು ನಿಲ್ಲು. ಕೆಲವು ದೂರದಾರವ. ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ದೇವಲೋಕವನ್ನ ಬಯಸಿ ಇಲ್ಲಿವರೆಗಾಗಿ ಬಂದಿದ್ದಾರೆ. ಬಂದವರನ್ನ ಕೊಂದು ಕಳೆದೇವರಿದ್ದೇವೆ. ಹಾಗಾಗಿ ಹೇಳುತ್ತಿದ್ದೇನೆ ಕೇಳು. ಒಳ್ಳೆಯ ಮಾತಿನಲ್ಲಿ ಹಿಂದೆ ಹೋದರೆ ಒಳಿತು. ಇಲ್ಲಂತಾದ್ರೆ ಕೆಟ್ಟ ದಿನ ನಿಂತ. ಸುರಪರುವಿಗೆ ದೋಷದ ಬರುವ ಹೋದ ಪೀಠವಯ್ಯರಿ. ದೇವೇಂದ್ರನನ್ನ ಹೊಡೆದು ಓಡಿಸಿದಂತಾಯ್ತು. ಹೌದಪ್ಪ. ಈ ದೇವಲೋಕದ ಪೀಠ ಬರಿದಾಯ್ತಲ್ಲ, ಹೌದು. ಇದೇ ಸಮಯದಲ್ಲಿ ದೇವಲೋಕದ ಪೀಠವನ್ನೇ ಏರ್ತೇವೆ. ಅನಿತರಲ್ಲಿ ಅಕ್ಷರ ಇದ್ದವಲ್ಲ. ಪರಿಗಿದುದ ಬಳಿ ಕೋರ್ವ ಚಾರನು ತರಹರಿಸಿ ಭಯದೊಳಗೆ ನಡು ನಡುಗುತ್ತ ಅಮ್ಮ 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 ಮಾಲಿನಿ ಅಮ್ಮ ಅಮ್ಮ
ಅಮ್ಮ ಯಾರು ನೀನು? ಎಲ್ಲಿಂದ ಬಂದವ? ಅಮ್ಮ ನೀವು ನನಗೆ ಎತ್ಕೊಂಡಿದ್ದಲ್ವಾ? ಏನು ಮಾತನಾಡುತ್ತಿದ್ದೀಯ ಸಂಬಳದ ಪ್ರಲಾಪಿ? ಅಮ್ಮ ನಾನು ನಿಮ್ಮ ಗಂಡ, ಏನು? ನಾನು ನಿಮ್ಮ ಗಂಡ. ಎಂತ ಮಾತನಾಡುತ್ತಿದ್ದೀಯ? ಅಲ್ಲಮ್ಮ, ಲಾಲಿಸಬೇಕು ಮಾಲಿನಿ ತಾಯಿ. ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿಯೇ ಗಣಪಡಿಯೇ ಭಿನ್ನಗಳ ಮಾಲಿನಿಯೇ ಗುಣಮಣಿಯೇ ಕಾಳಗದಲ್ಲಿ ಸುರಜಾಲ ಬಗೆಲರಲು ಲೀಲೆಗಳೈದಿದ ನಿನ್ನಯ ಗಾತ ಕಾಳಗದಲ್ಲಿ ಸುರಜಾಲ ಬಗೆಲರಲು ಲೀಲೆಗಳೈದಿದ ನಿನ್ನಯ ಗಾತ ಲಾಲಿಸಬೇಕು ತಾಯೇ ಲಾಲಿಸಿದು ಲಾಲಿಸಬೇಕು ತಾಯಿ, ಲಾಲಿಸಬೇಕು. ನಾನು ಮತ್ತೆ ನಿಮ್ಮ ಗಂಡ ಸೇರಿ ಸುರಲಕ್ಕೆ ಹೋಗ್ತೀನಿ, ನಿಮ್ಗೆ ಗೊತ್ತಿಲ್ವಮ್ಮ? ಅಲ್ವಾ? ಅಲ್ಲಿ ಏನಾಯ್ತು ಗೊತ್ತಮ್ಮ, ಏನಾಯ್ತು ಅಲ್ಲಿ? ನಿಮ್ಮ ಯಜಮಾನರಿಗೂ ಹಾಗೂ ದೇವತೆಗಳು ಯುದ್ಧ ನಡೀತಮ್ಮ, ಘೋರ ಯುದ್ಧ ನಡೀತು. ಆಮೇಲೆ ಏನಾಯ್ತು? ಆಮೇಲೆ ಏನಂತ ಹೇಳಿ ಅಮ್ಮ, ಒಬ್ಬೊಬ್ಬರಾಗಿ ಬಂದ್ರು ಅಮ್ಮ. ಅಮ್ಮ ಮೊದಲನೇದಾಗಿ ಅವನು ಅಂತ ಯಾರು? ನಮ್ಮ ಧರ್ಮರಾಯ, ಆಮೇಲೆ ಅವನು ಏನಾಯ್ತು? ಕೋಟೆ ಮೇಲೆ ಬಂದ, ಕೋಟೆ ಮೇಲೆ ಹೋದ. ಎರಡನೇದಾಗಿ ಯಾರು ಬಂದ್ರು ಗೊತ್ತಾ? ಅವ ದೊಡ್ಡ ಕಣ್ಣಿನಮ್ಮ, ಉಂಡೆ ಕಣ್ಣಿನಮ್ಮ, ದೇವ. ಮತ್ತೇನಾಯ್ತು? ಅವರಿಗೂ ನಿಮ್ಮ ಯಜಮಾನರಿಗೂ ಕಾದಾಟ ಹೊಡೆದಾಟ ಆಯ್ತು. ಆಮೇಲೆ ಅದರಲ್ಲಿ ನಿಮ್ಮ ಯಜಮಾನರಿಗೆ ಗೆಲುವಾಯ್ತಮ್ಮ. ನಿನಗೆ ಸಮಯ ಸಂದರ್ಭದಲ್ಲಿ ಅರಿವಾಗುವುದಿಲ್ಲವೋ? ಹಾ. ನಮ್ಮ ಒಪ್ಪಿಗೆ ಏನಿದೆ ಎನ್ನುವುದು ಸಂತೋಷದಲ್ಲಿದ್ದಾರೆ. ಹೌದು. ಅದನ್ನು ನಗುತ್ತಾ ಹೇಳುವುದು ಬಿಟ್ಟು ನೀನು ಅಳುತ್ತಾ ಹೇಳುತ್ತಿದ್ದೀಯ. ಹಾ, ನಗ್ತಾ ಹೇಳಕ್ಕ ಅಮ್ಮ. ಯಾರು? ಅವ ಬಂದ, ಯಾರು? ಅವ ಬಂದ ಹೋದ. ಯಾರು? ಅವರೇ ಯಾರು? ಬೇಡ ನಿಮ್ಗೆ ಬಿಡಿ. ಆಮೇಲೆ ಕೊನೆಯಲ್ಲಿ ನೀವು ಬಂದ ಅಮ್ಮ. ಯಾರು? ಅವ ಬಂದ, ಯಾರು? ಅವ ಯಾರು? ಬೇಡಪ್ಪ, ಅದಕ್ಕೂ ಇಲ್ಲ ನಮ್ಮಲ್ಲಿ ಉತ್ತರ. ಹಾ. ಅಮ್ಮ ಅವ ಬಂದಾನೆ ಬಂದ, ಯಕ್ಷ ಬಂದ ಅಮ್ಮ. ಯಕ್ಷ ಬಂದ ನಿಮ್ಮ ಯಜಮಾನಿಗೆ ಏನಂತ ಹೇಳಿ? ಹೇಳ್ತೀನಿ, ಏನಂತ ಹೇಳಿ? ಬಂದವರು ನಿಂದು ಕೊಟ್ಟ ಯಾರಿಗೆ? ನಿಮ್ಮ ಯಜಮಾನರಿಗೆ. ನಮ್ಮವರಿಗೆ ಏನಾಯ್ತು? ಏನಾಗಲಿಲ್ಲ, ಒಂದು ಸಲ ಬಿಟ್ಟರು. ಅವರು ಬಿದ್ರು, ಇಷ್ಟು ದೊಡ್ಡ ಎರಡು ಬಿಟ್ರಮ್ಮ, ಆಮೇಲೆ ಮಣ್ಣು ಬಿಟ್ರಮ್ಮ. ಆಮೇಲೆ ಆಮೇಲೆ ಮತ್ತೊಂದು ಕೊಟ್ಟಮ್ಮ. ಏನಾಯ್ತು? ನಿಮ್ಮ ಯಜಮಾನ ಇಷ್ಟು ದೊಡ್ಡ ಹೊರಗೆ ಹಾಕಿದ್ರು. ಏನು ಅಂತ? ನಾಲಿಗೆ ಅಮ್ಮ, ನಾಲಿಗೆ. ಆಮೇಲೆ ಅಮ್ಮ ಏನಂತ ಹೇಳಿ? ನಿಮ್ಮ ಯಜಮಾನರು ಈ ಲೋಕ ಜಯಿಸಿ ಬಿಟ್ರಮ್ಮ. ಪತಿಯ ಮರಣದ ವಾರ್ತೆಗೆ ಪದಿಯದಿ ಮಡಿದೆಯಲ್ಲ ಪತಿಯೇ ಮಡಿದೆಯಲ್ಲ ಈ ಪರಿಯನ್ನ ಜತೆಯ ನಗಲಿದೆಯಾನಲ್ಲ ಈ ಪರಿಯನ್ನ ಜತೆಯ ನಗಲಿದೆಯಾನಲ್ಲ ಚಿತಿಯಳು ನಿನ್ನ ಅಗಲಿ ಚಿತಿಯೋಳು ನಿನ್ನ ಅಗಲಿ ಜೀವಿತರೆಂದೋ ತೀರಿದಲೆಂದೋ ವ್ರತೆಯನ್ಯೋಡ ಎನ್ನಲಿ ಪತಿಯೇ ನೀ ಮಡಿದೆಯಲ್ಲ ಈ ಪರಿಯಲ್ಲ ವ್ಯತೆಯನಗಲಿದೆಯಲ್ಲ. ತೂತುನಾಡಿದ ಮಾತನ್ನ ಕೇಳುವಾಗ ಹೊರ ಸಿಡಿದೆ ಅಬ್ಬರಿಸಿದಂತೆ ಆಗುತ್ತದೆ. ಅದಕ್ಕಾಗಿ ನಾನು ಸತ್ತವರಿಗೆ ಹತ್ತಲು ಬದುಕು ಬರುತ್ತಾರೆ, ಅಂತವರು